ದೇವನಹಳ್ಳಿಯ ಪವಿತ್ರ ನೆಲದಲ್ಲಿ ನೆಲೆಸಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಈ ಬಾರಿ 13ನೇ ವರ್ಷದ ಭವ್ಯ ವಾರ್ಷಿಕೋತ್ಸವ ಅದ್ಭುತವಾಗಿ ನಡೆಯುತ್ತಿದೆ. ಇದು ಕೇವಲ ಒಂದು ಕಾರ್ಯಕ್ರಮ ಅಲ್ಲ, ಲೋಕ ಕಲ್ಯಾಣಕ್ಕಾಗಿ ಸಮರ್ಪಿತವಾದ ಮಹಾಯಜ್ಞ. ಇಲ್ಲಿ ನಡೆಯುವ ಪ್ರತಿಯೊಂದು ಹೋಮ, ಪ್ರತಿಯೊಂದು ಪೂಜೆ ನಮ್ಮ ಜೀವನದ ದುಷ್ಟ ಶಕ್ತಿಗಳನ್ನು ದೂರ ಮಾಡಿ ಒಳ್ಳೆಯದನ್ನು ಆಕರ್ಷಿಸುವ ದಿವ್ಯ ಶಕ್ತಿ ಹೊಂದಿದೆ. ಈ ಬಾರಿ ಮಹಾಪ್ರತ್ಯಂಗಿರಿ ಹೋಮ, ಇದು ಅಮ್ಮನ ಅತ್ಯಂತ ಶಕ್ತಿಶಾಲಿ ರೂಪ. ದೃಷ್ಟಿದೋಷ, ನಕಾರಾತ್ಮಕ ಶಕ್ತಿಗಳು ಮತ್ತು ನಮ್ಮೆಲ್ಲ ಕಷ್ಟಗಳನ್ನು ಬೇರು ಸಹಿತ ತೆಗೆದುಹಾಕುವ ಮಹಾಶಕ್ತಿ. ಇದನ್ನು ಕೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ನೀವೇ ಸ್ವತಃ ಬಂದು ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಏಪ್ರಿಲ್ 20 ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಮಹಾಪ್ರತ್ಯಂಗಿರಿ ಹೋಮ. ಸುಮಾರು 12 ಗಂಟೆ ಒಳಗೆ ಅಮ್ಮನವರಿಗೆ ಮಹಾಪ್ರತ್ಯಂಗಿರಿ ಅಲಂಕಾರದೊಂದಿಗೆ ದರ್ಶನ. ಮಧ್ಯಾಹ್ನ ಮಹಾದಾಸೋಹ, ಬಿಸಿ ಬಿಸಿ ಮುದ್ದೆ, ಕಾಳ್ಸಾರು, ಪಾಯಸ, ವಡೆ, ಹಳೆ ಸಂಪ್ರದಾಯದ ಊಟ, ಮನಸ್ಸಿಗೆ ತೃಪ್ತಿ ನೀಡುವ ಅನುಭವ. ಸಂಜೆ 4 ಗಂಟೆಗೆ ವಿಶೇಷ ಕಾರ್ಯಕ್ರಮ, ಚಿನ್ನ ಲೇಪಿತ ಅಮ್ಮನವರ ಉತ್ಸವ ಮೂರ್ತಿಯನ್ನು ಹೊರುವ ಭವ್ಯ ಅವಕಾಶ. ಅಮ್ಮನ ಮುಂದೆನೇ ಚೀಟಿ ಹಾಕಿ ಲಾಟರಿ ಎತ್ತಲಾಗುತ್ತದೆ. ಯಾರ ಹೆಸರು ಅಮ್ಮ ತೋರಿಸ್ತಾಳೋ ಅವರಿಗೆ ಮಾತ್ರ ಸಿಗುತ್ತದೆ ಅಮ್ಮನ ಹೊರುವ ದಿವ್ಯ ಅವಕಾಶ. ಇದು ಯಾರ ಇಷ್ಟಕ್ಕೆ ಸಿಗೋದಲ್ಲ, ಅಮ್ಮನ ಕರೆ ಇದ್ದವರಿಗೆ ಮಾತ್ರ ಸಿಗುವ ಮಹಾಭಾಗ್ಯ. ನಿಜವಾಗಿ ಹೇಳಬೇಕಾದ್ರೆ ಅಮ್ಮನ ಅನುಗ್ರಹ ಇದ್ದರೆ ಏನೂ ಸಾಧ್ಯವಿಲ್ಲ ಅಂತೇನಿಲ್ಲ. ಆದರೆ ಇದನ್ನು ವಿವರಿಸಿ ಹೇಳೋದಕ್ಕಿಂತ ಒಮ್ಮೆ ಅಮ್ಮನ ಸನ್ನಿಧಿಗೆ ಬಂದು ನಿಂತು ಅನುಭವಿಸಿ. ನಿಮಗೆ ಬರೋ ಮನಸ್ಸಾಗಿದೆ ಅಂದರೆ ಅದು ಅಮ್ಮನ ಕರೆಯಾಗಿದೆ. ಬನ್ನಿ ಭಕ್ತಾದಿಗಳೇ, ನಿಮ್ಮ ಕುಟುಂಬ ಸ್ನೇಹಿತರೊಂದಿಗೆ ಬನ್ನಿ, ಚೌಡೇಶ್ವರಿ ತಾಯಿಯ ಕೃಪೆಗೆ ಪಾತ್ರರಾಗಿ.